ನಮಸ್ಕಾರ ಸ್ನೇಹಿತರೆ. ನಾನಿವತ್ತು ನಮ್ಮ ಸ್ನೇಹಿತರ ಸಪೋಟ ತೋಟಕ್ಕೆ ಬಂದಿದ್ದೀನಿ. ಬಂದು ವಾರದಲ್ಲಿ ಒಂದು ಸರಿನಾದರೂ ನಮ್ಮ ಟೈಮ್ನ ಅಮೂಲ್ಯವಾದ ಸಮಯವನ್ನು ಪ್ರಕೃತಿ ಜೊತೆ ಕಳೆಯೋಣ ಅಂತ ಅವಾಗವಾಗ ಬರ್ತಾ ಇರ್ತೀವಿ ಸಪೋಟ ತೋಟಕ್ಕೆ. ಇಲ್ಲಿ ಆಲ್ಮೋಸ್ಟ್ ಸಪೋಟ ಎಲ್ಲ ಹಣ್ಣಿನ ಹರಿದು ಬಿಟ್ಟಿದ್ದಾರೆ, ಟೈಮ್ ಆಗಿದೆ. ಹಾಗಾಗಿ ಎಲ್ಲ ಸಪೋಟ ಎಲ್ಲ ಇದು ಸಪೋಟ ಸೀಸನ್ ಅಲ್ಲ, ಹಾಗೆ ಎಲ್ಲವನ್ನು ಖಾಲಿ ಮಾಡಿದ್ದಾರೆ. ಒಂದಷ್ಟು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಇದು ಒಂಥರ ಈ ಭೂಮಿ ಹೆಂಗಿರುತ್ತೆ ಅಂದರೆ ಇಲ್ಲೆಲ್ಲ ಒಂಥರ ಮರಳು ಮಿಶ್ರಿತ ಅಂತ ಮಣ್ಣು, ಇದು ಕಪ್ಪು ಮಣ್ಣು. ಇಲ್ಲಿ ಸಪೋಟ ಜಾಸ್ತಿ ಬೆಳೀತಾರೆ. ನೋಡಿ, ಎಲ್ಲ ಸಪೋಟ ಗಿಡಗಳು ಇವೆಲ್ಲ. ನಾವು ಪ್ರತಿ ಒಂದು ವಾರದಲ್ಲಿ ಒಂದು ಸಾರಿನಾದರೂ ಇಲ್ಲಿ ಬಂದು ನಾವು ಟೈಮ್ ಸ್ಪೆಂಡ್ ಮಾಡ್ತೀವಿ. ಯಾಕಂದರೆ ಜನರ ಮಧ್ಯೆ ಇದ್ದು ಜೀವನ ಬೇಸರ ಆಗ್ಬಿಟ್ಟಿರ್ತದೆ. ಯಾಕೋ ಎಲ್ಲ ಅದೇ ರೂಟೀನ್ ಲೈಫು. ಈ ಪ್ರಕೃತಿ ಮಧ್ಯೆ ಬಂದರೆ ಏನೋ ಒಂಥರ ಸಮಾಧಾನ, ಅದಕ್ಕೋಸ್ಕರ ಬರ್ತೀವಿ. ಇಲ್ಲಿ ನೋಡಿ, ಸಾಧ್ಯವಾದ ಒಂದಷ್ಟು ಕಾಯಿಗಳ ಸಪೋಟ ಕಾಯಿಗಳನ್ನು ತೋರಿಸ್ತೀನಿ ನಿಮಗೆ. ಇದಾವೆ. ಇದೇ ಸಪೋಟ ತೋಟ. ಬಟ್ ಕೆಲವೊಂದು ಆವಾಗಲೇ ಕಾಣ್ತೀವಿ, ಇವಾಗ ಕಾಣ್ತಾ ಇಲ್ಲ ಕಣ್ಣಿಗೆ. ಸಪೋಟ ಹಣ್ಣುಗಳು ಸಿಕ್ತು ನೋಡಿ, ಇಲ್ಲಿ ತೋರಿಸ್ತೀನಿ. ಇದು ಬಳ್ಳಾರಿ ಕಾಣ್ತಾ ಇದೆಯಾ ಸಪೋಟ ಹಣ್ಣು? ನೋಡಿ ಕಾಯಿ, ಇದು ನಮ್ಮ ಕಡೆ ಕೂಳೆಕಾಯಿ ಅಂತಾರೆ ನೋಡಿ. ಅಂದರೆ ಇವೆಲ್ಲ ಹಣ್ಣಾಗದೆ ಉಳಿದಿರೋದು ಬೇಸಿಗೆ ಟೈಮಲ್ಲಿ ಬರ್ತಾವಲ್ಲ, ಆ ಥರದ ಕಾಯಿಗಳು ಇವು. ಸೀಸನ್ ವೈಸ್ ಕಾಯಿ ಅಲ್ಲ ಇವು, ಹೀಗೆ ಅಲ್ಪ ಸ್ವಲ್ಪ ಉಳಿದಿದ್ದಾವೆ. ಬಳ್ಳಾರಿ ಜಿಲ್ಲೆಯ ಮೋಕ DN ಹಳ್ಳಿ ಅಂದರೆ ದಾಸರನಾಗೇನಹಳ್ಳಿ ಸಪೋಟೊ ಅಂದರೆ ಭಾಳ ಒಂಥರ ಫೇಮಸ್ಸು. ಭಾಳ ಸ್ವೀಟ್ ಇರ್ತವೆ, ನೀವು ತಿನ್ನಬೇಕು ಒಂದು ಸಾರಿ. ವೆರೈಟಿ ಸಪೋಟ ಹಣ್ಣುಗಳು, ಸ್ವೀಟು ಹಂಗಿರ್ತತೆ. ಒಂದೊಂದು ಪ್ರದೇಶದ್ದು ಒಂದೊಂದು ಥರ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಸಪೋಟ ಕಾಯಿಗಳು, ಫ್ರೆಶ್. ಇವನ್ನ ಸ್ವಲ್ಪ ಬಲ್ತ ಮೇಲೆ ಸ್ವಲ್ಪ ಅಕ್ಕಿ ಒಳಗಡೆ ರಾಗಿ ಒಳಗಡೆ ಏನೋ ಸ್ವಲ್ಪ ಹೀಟ್ ಕೊಟ್ಟರೆ ಹಣ್ಣಾಗ್ಬಿಡ್ತವೆ. ಅದೆಲ್ಲ ನೋಡಿ ಇಷ್ಟೆಲ್ಲ ಇದೆ ಸಪೋಟ ಕಾಯಿಗಳು. ನೋಡಿ, ಇಲ್ಲಿ ತುಂಬ ಬಿಟ್ಟಿದ್ದಾವೆ. ಇಲ್ಲಿ ಎಷ್ಟಿದೆ ನೋಡಿ ಸಪೋಟ ಕಾಯಿಗಳು. ಇಲ್ಲಿ ದೊಡ್ಡ ಕಾಯಿ, ಹೌದಲ್ವಾ? ಪ್ರತಿ ಒಂದು ವಾರದಲ್ಲಿ ಒಂದಿನ ನಾವು ಬರ್ತಾ ಇರ್ತೀವಿ, ಪ್ರಕೃತಿ ಮಧ್ಯೆ ಹಂಗೆ ಕಾಲ ಕಳೀತಾ ಇರ್ತೀವಿ. ಏನೋ ಒಂಥರ ಖುಷಿ, ಸಂತೋಷ. ಹಾಗಾಗಿ ಯೂಟ್ಯೂಬ್ಗೆ ಒಂದೊಂದ್ಸರಿ ಬೇಜಾರಾಗ್ಬಿಡ್ತತೆ, ಇಂಥದ್ದೇ ವಿಡಿಯೋ ಮಾಡಬೇಕು ಅಂತ. ಯಾಕಂದರೆ ಎಷ್ಟು ಕಷ್ಟಪಟ್ಟು ಮಾಡಿದ್ರೆ ವಿಡಿಯೋಗಳು ವೈರಲ್ ಆಗೋಲ್ಲ. ಹಿಂಗೆ ಸಿಂಪಲಾಗಿ ಮಾಡಿ ನೋಡಿ, ಯಾಕೆ ವೈರಲ್ ಆಗೋಲ್ಲ ಗೊತ್ತಾಗ್ತದೆ. ಯಾಕಂದರೆ ಮನುಷ್ಯನ ಮೂಲ ಇರೋದೇ ಇಲ್ಲಿ ಪ್ರಕೃತಿ ಮಧ್ಯೆ. ಜನಗಳ ಮಧ್ಯೆ ಇರೋದಕ್ಕಿಂತ ಒಂಟಿಯಾಗಿ ಬಂದು ನೋಡಿ ಎಷ್ಟು ಶಾಂತಿ ಸಮಾಧಾನ ಸಿಗುತ್ತೆ. ಹಾಗಾಗಿ ಈ ತೋಟದಲ್ಲಿ ನಾನೊಬ್ಬನೇ, ಜೊತೆಗೆ ನನ್ನ ಸ್ನೇಹಿತ ಇದ್ದಾರೆ, ಆ ಕಡೆ ಇದ್ದಾರೆ. ಬಟ್ ನಾನು ಈ ಕಡೆ ಬಂದೆ. ಎಷ್ಟೊಂದು ದಟ್ಟವಾದ ಕೆಲವರು ನೋಡೋರು ಎದುರ್ಕೊಂಡ್ಬಿಡ್ತಾರೆ, ಯಾವುದೋ ದೇವದ ಪ್ರದೇಶ. ಹಾಗಾಗಿ ಇವತ್ತಿನ ದಿನವನ್ನು ಪ್ರಕೃತಿ ಮಧ್ಯೆ ಕಳೆಯೋಣ ಅಂತ ಬಂದಿದ್ದೀನಿ. ಸಾಕಾಗೋಯ್ತಪ್ಪ. ನಮಗಂತೂ ಲೈವ್ ಮಾಡಿ ಎಷ್ಟು ಅಂತ ಲೈವ್ ಮಾಡೋದು ಹೊರಗಡೆ. ಲೈವ್ ಹುಚ್ಚಿಡಿಯೋದು ಒಂದು ಬಾಕಿ. ಪ್ರಕೃತಿ ಮಧ್ಯೆ ಒಂದಷ್ಟು ಸಮಯನ ಕಳೆಯೋಣ ಅಂತ ಇಲ್ಲಿಗೆ ಬಂದೆ. ಇವತ್ತು ಇರುತ್ತೆ, ದಿನ ಇದ್ದದ್ದೇ ಅಲ್ವಾ ಲೈವ್ ಅಂತ, ಎಷ್ಟು ಅಂತ ಹುಚ್ಚಿಡಿಯೋದೊಂದು ಬಾಕಿ ಆಗಿದೆ. ನಮ್ಮ ಆಸೆಗಳಿಗೆ ದುರಾಸೆಗಳಿಗೆ ಬಿದ್ದು ನಾವು ನಮ್ಮ ಅಮೂಲ್ಯ ಸಮಯವನ್ನು ಎಲ್ಲಿ ಕಳಿಬೇಕು ಅನ್ನೋದೇ ಮರ್ತುಬಿಟ್ಟಿದ್ದೀವಿ. ದುಡ್ಡು ಅಂತ ಹಿಂದೆ ಬಿದ್ದು. ಈ ಯೂಟ್ಯೂಬ್ ಮಾಡೋ ಕಾರಣವೂ ಒಂದು ರೀತಿ ದುಡ್ಡೇ. ದುಡ್ಡನ್ನ ಗಳಿಸ್ಕೋಬೇಕು ಅನ್ನೋ ಆಸೆಗೆಲ್ಲ ಯೂಟ್ಯೂಬ್ ಲೈವ್ನ ಮಾಡ್ತಾಯಿದ್ದಾರೆ. ಬಟ್ ಇದು ಸತ್ಯ. ಹಾಗಾಗಿ ಅದನ್ನು ಬಿಟ್ಟು ಬಂದೆ ನಾನು ಸ್ವಲ್ಪ ಹೊತ್ತು. ಆಗಲಿ, ಅದೇ ಮುಖ್ಯ ಅಲ್ಲ ಜೀವನಕ್ಕೆ ಇಂಥ ಒಂದು ಪ್ರಶಾಂತವಾದ ವಾತಾವರಣ ಮುಖ್ಯ ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಎಲ್ಲರೂ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಓಕೆ, ಒಂದು ಕಡೆ ಶೆಕೆನೂ ಆಯ್ತಾ ಇದೆ, ಮತ್ತು ಇನ್ನೊಂದು ಕಡೆ ಅಲ್ಲಿ ಭತ್ತ. ಇಲ್ಲಿ ಇದು ತುಂಗಭದ್ರಾ ನದಿ ದಡದಲ್ಲಿರ್ತಕ್ಕಂಥ ಊರಿದು. ಹಾಗಾಗಿ
ಭತ್ತವನ್ನು ತುಂಬ ನಾಟಿ ಮಾಡ್ತಾರೆ ಈ ಕಡೆ. ಬನ್ನಿ ಪೈರು ತೋರಿಸ್ತೀನಿ ನಿಮಗೆ. ಭತ್ತದ ಒಂದು ತಳಿಯನ್ನು ಇಲ್ಲಿ ತೋರಿಸ್ತೀನಿ ನಿಮಗೆ. ನಮ್ಮ ಫ್ರೆಂಡ್ ಸ್ನೇಹಿತರು ಮಾಡಿದ್ದಾರೆ, ಬನ್ನಿ ತೋರಿಸ್ತೀನಿ ನೋಡಿ. ಎಲ್ಲ ಮರಳು ಮಿಶ್ರಿತ ಮಣ್ಣಿದು ನೋಡಿ. ಎಲ್ಲ ಇದು ಭತ್ತದ ತಳಿ. ಇದು ನಾವೇನು ಅನ್ನ ತಿಂತೀವಿ ಅದನ್ನು ಹೆಂಗೆ ಮಾಡಿದ್ದಾರೆ ನೋಡಿ. ಪೈರು ಸಸಿ ಒಂದು ಒಳ್ಳೆ ಫೋಟೋ ಶೂಟ್ ಅಲ್ಲ, ನಿಂತ್ಕೊಂಡ್ರೆ ಸಖತ್ತಾಗಿ ಬರುತ್ತೆ. ಹೌದು, ಇನ್ನು ಕೆಳಗಡೆಯಿಂದ ತೋರಿಸ್ತೇನೆ ನಿಮಗೆ ನೋಡಿ. ಇದು ಭತ್ತ ತಿನ್ನೋಂಥ ಅಕ್ಕಿ, ಭತ್ತದ ಪೈರು. ಇದು ಸಪೋಟ ತೋಟ, ಇಲ್ಲಿಗೆ ನೀರು ಹಾಯಿಸ್ತಾರೆ ನೋಡಿ. ಮುಗೀತು ನಮ್ಮ ಕಾರ್ಯಕ್ರಮ. ಇವಾಗ ಮನೆಗೆ ವಾಪಸ್ ಹೋಗೋಂಥ ಟೈಮ್ ಬಂತು, ಹೋಗ್ತೀವಿ. ಯಾವತ್ತು ನಮ್ಮ ಚಾನಲ್ ವಿಡಿಯೋ ವೈರಲ್ ಆಗುತ್ತೋ, ಯಾವತ್ತು ನಮ್ಮ ಚಾನಲ್ ಗುರುತಿಸ್ಕೊಳುತ್ತೋ ಆ ದೇವರೇ ಬಲ್ಲ. ಬಾಯ್ 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 ಸ್ನೇಹಿತರೆ, ಬಾಯ್ ಬಾಯ್ ಬಾಯ್. ಇಲ್ಲೂ ಭತ್ತದ ನಾಟಿ ಮಾಡಿದ್ದಾರೆ. ಭತ್ತದ ತಳಿ ಯಾವುದೋ ಒಂದು ಹಾಕಿರ್ತಾರೆ, ಚೆನ್ನಾಗಿದೆ. ಇದೆಲ್ಲ ದೊಡ್ಡ ಪೈರಾದಮೇಲೆ ತಗೊಂಡೋಗಿ ಇದನ್ನು ನಾಟಿ ಮಾಡ್ತಾರೆ. ಏನೋ ಒಂಥರ ಖುಷಿ, ಸಮಾಧಾನ. ಎಲ್ಲವನ್ನು ಬಿಟ್ಟು ಇರುವುದೆಲ್ಲವ ಬಿಟ್ಟು ಇರೋದರ ಎಡೆಗೆ ತೊಳೆಯುವುದೇ ಜೀವನ ಅಂತಾರೆ ನೋಡಿ. ಹಂಗೆ ಎಲ್ಲ ಬಿಟ್ಟು ಬನ್ನಿ, ಸ್ವಲ್ಪ ಹೊತ್ತು ಬೇರೆ ಕಡೆ ಟೈಮ್ ಸ್ಪೆಂಡ್ ಮಾಡಿ, ಚೆನ್ನಾಗಿರುತ್ತೆ ಜೀವನ. ನೋಡಿ ಎಷ್ಟು ಗ್ರೀನ್ ಆಗಿದೆ. ಮೊಕ ಗ್ರಾಮದಲ್ಲಿ ಇರ್ತಕ್ಕಂಥ ಅಗರಿ ನದಿ ಅಂತಾರೆ ನೋಡಿ. ಈ ನೀರಿಂದ ಎಷ್ಟೋ ಜನಕ್ಕೆ ಈ ಸಪೋಟ ತೋಟ ತೋರಿಸೋದ್ನಲ್ಲಿ ನಿಮಗೆ, ಆ ತೋಟಕ್ಕೆಲ್ಲ ಈ ನೀರನ್ನೇ ಅವರು ಮೋಟ್ರ್ ಮುಖಾಂತರ ಪಂಪ್ ಮಾಡೋದು ನೋಡಿ. ಎಷ್ಟು ನೀರು ಹೋಗ್ತಾ ಇದೆ, ಬಟ್ ಈ ಕಡೆ ಕಾಣೋದಿಲ್ಲ. ಇಲ್ಲಿ ತೋರಿಸ್ತೀನಿ ನಿಮಗೆ. ಇದು ಸೇತುವೆ ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತಿಲ್ಲ, ಎಷ್ಟು ನೀರು ಹೋಗ್ತಾ ಇದೆ. ಅಂದರೆ ನದಿ ಮೇಲ್ಗಡೆ ಪ್ರಶಾಂತವಾಗಿ ಕಾಣುತ್ತೆ, ಬಟ್ ಒಳಗಡೆ ಎಷ್ಟು ಇರ್ತದೆ ಗೊತ್ತಾಗ್ತದೆ. ಫೋರ್ಸು ತುಂಬ ಜಾಸ್ತಿ ಇರ್ತದೆ, ಫೋರ್ಸು. ನನ್ನ ಬೈಕ್